ಫೇಸ್ಬುಕ್ ಅವಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ರೂಪಾ ಮೇಡಮ್, ಈ ರೀತಿಯಾದಂಥ ಪ್ರಕರಣಗಳು ಬಂದಾಗ ಒಂದು ಕಡೆ ಕೇಸ್ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಒಂದು ಪಕ್ಕಕ್ಕಿಟ್ಟು ಯೋಚನೆ ಮಾಡೋದಾದರೆ, ಎಲ್ಲೋ ಒಂದು ಕಡೆ ಹುಡುಗಿಯರಿಗೆ ಅಥವಾ ಹುಡುಗರಿಗೆ ಸರ್ಟನ್ ಏಜ್ 18 ವರ್ಷನೋ 20 ವರ್ಷನೋ ಅವರಿಗೆ ಇಂಟರ್ನೆಟ್ ಆಕ್ಸೆಸಿಬಿಲಿಟಿನ ಕಡಿಮೆ ಮಾಡಬೇಕು, ಅಥವಾ ಅಟ್ಲೀಸ್ಟ್ ಸೋಷಿಯಲ್ ನೆಟ್ವರ್ಕ್ಗಳ ಆಕ್ಸೆಸಿಬಿಲಿಟಿನ ಕಡಿಮೆ ಮಾಡಬೇಕು. 20 ವರ್ಷದ ಒಳಗಿನವರು ಫೇಸ್ಬುಕ್ ಅಕೌಂಟ್ಗಳನ್ನು ಹೊಂದೋದು ಬೇಡಪ್ಪ. ಇದು ನಮ್ಮ ಕಲ್ಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ನಮ್ಮ ಭಾರತ ದೇಶ ಬಹಳ ಟ್ರೆಡಿಷನಲ್, ಕನ್ಸರ್ವೇಟಿವ್, ಪೆಟ್ರಿಯಾರ್ಕಲ್, ಮನೆಯ ಹಿರಿಯ ಏನು ಹೇಳ್ತಾನೆ ಹಾಗೆ ಕೇಳುವಂಥದ್ದು. ರೀಸೆಂಟ್ಲಿ ಇತ್ತೀಚಿನವರೆಗೂ ಅವಿಭಕ್ತ ಕುಟುಂಬಗಳು ಇತ್ತು, ಈಗೀಗ ಅವು ವಿಭಕ್ತವಾಗ್ತಾ ಇದೆ. ಬಟ್ ಹಾಗೆ ನೋಡಿದ್ರೆ US ಈ ಮೇನ್ ಇಂಟರ್ನೆಟ್ ಇದು ಎಲ್ಲ ಫೇಸ್ಬುಕ್ ಎಲ್ಲ ಸ್ಟಾರ್ಟ್ ಆಗಿದ್ದು US ಇಂದನೇ, ಅಲ್ಲಿಂದ ಆಮದು ಆಗಿದೆ, ಅಂದರೆ ಸ್ಪ್ರೆಡ್ ಆಗಿದೆ. ಸೊ US ಅಲ್ಲಿ ನೋಡಿದ್ರೆ ದೇ ಆರ್ ಫಿಯರ್ಸ್ಲಿ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್. ಅವರು ಇಂಡಿಪೆಂಡೆನ್ಸ್, ಫ್ರೀಡಮ್ ಬಗ್ಗೆ ಮಾತಾಡೋರು. ಸೊ ಆ ಕಲ್ಚರ್ಗೆ ನೋಡಿದ್ರೆ ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಸ್ಪೇರ್ ದ ರಾಡ್ ಆ್ಯಂಡ್ ಸ್ಪಾಯ್ಲ್ ದ ಚೈಲ್ಡ್ ಅಂತ. ಈಗ ಬೇಸಿಕ್ ಮೂಲಕ್ಕೆ ಹೋದರೆ ಮಕ್ಳಿಗೆ ಹೊಡಿಬೇಕೋ ಇಲ್ವೋ, ಯಾವ ರೀತಿ ಹೇಳಬೇಕು, ಏನು ಬರೀ ಪ್ರೀತಿಯಿಂದ ಹೇಳಿದ್ರೆ ಕಲ್ತ್ಕೋತಾರ, ಕೆಲವ್ರಿಗೆ ಅದು ವರ್ಕ್ ಆಗದೆ ಇರಬಹುದು. ಸೊ ಒಂದು ಪೆಟ್ಟು ಬೀಳದೆ ಇದ್ರೆ ಮಕ್ಕಳು ಕೆಲವರು ಮಾತು ಕೇಳದೇ ಇರಬಹುದು. ಅಲ್ಲ, ಇವ್ರು ಒಪ್ಕೋತಾರ? ನೀವು ಒಪ್ಕೊಳ್ತೀರಾ ಅದನ್ನು? ಪೂಜಾ, ತಂದೆ ತಾಯಿ ತುಂಬ ಸ್ಟ್ರಿಕ್ಟ್ ಆಗಿರುವಂಥದ್ದು, ಯಾವತ್ತು ಚಾಟಿ ಇಟ್ಕೊಂಡು ಎದುರುಗಡೆ ನಿಂತ್ಕೊಳ್ಳುವಂಥದ್ದು, ಅಲ್ಲ ತುಂಬ ಸ್ಟ್ರಿಕ್ಟ್ ಅಲ್ಲ, ನೀವು ಒಪ್ಕೊಳ್ತೀರಾ ಅದನ್ನ? ಒಪ್ಕೋತೀನಿ. ಓಕೆ, ನಿಮ್ಮದು ಫೇಸ್ಬುಕ್ ಪ್ರೊಫೈಲ್ ಇದೆಯಾ? ಇದೆ. ನಿಮ್ಮ ತಂದೆ ತಾಯಿ ಇವತ್ತು ಸಂಜೆ ನೀವು ಮನೆಗೆ ಹೋದ್ಮೇಲೆ ಇವತ್ತಿನಿಂದ ನೀನು ಫೇಸ್ಬುಕ್ ಪ್ರೊಫೈಲ್ ಬೇಡ, ಡಿಲೀಟ್ ಮಾಡು ಅಂದರೆ ನೀವು ಕೇಳ್ತೀರಾ? ನಾನು ಕೇಳಲ್ಲ. ಯಾಕೆ? ಯಾಕಂದರೆ ಓಕೆ ಫೈನ್, ಇಫ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಏನು ತುಂಬ ನಾನು ಕೆಟ್ಟ ಎಕ್ಸ್ಪೀರಿಯನ್ಸ್ ಮಾಡಿದರೆ ನಾನಾಗೆ ಡಿಲೀಟ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇನೆ ಹಾಗೆ ಕೆಲವೊಂದು ಎಕ್ಸ್ಪ್ಲೈಟೇಷನ್. ನನಗೇನು ಕೆಟ್ಟದ್ದಾಗಿಲ್ಲ, ಅದರಿಂದ ನಾನು ಡಿಲೀಟ್ ಮಾಡಲ್ಲ. ನಿಮ್ಮ ತಂದೆ ತಾಯಿ ಮಾತನ್ನು ನೀವು ವಿರೋಧಿಸ್ತೀರಿ? ಹಾಗೆ ವಿರೋಧಿಸ್ತೀರಿ? ಎಸ್. ಅಪೂರ್ವ ಸರ್, ಅವೇರ್ನೆಸ್ ಇದ್ದರೆ ಪೇರೆಂಟ್ಸ್ ಸೈಡಿಂದ ಗೈಡೆನ್ಸ್ ಇದ್ದರೆ ಒಂದು ಒಳ್ಳೆ ಯೂಸ್ಫುಲ್ನೆಸ್. ಅಲ್ಲ, ಆ ಗೈಡೆನ್ಸು ಅವೇರ್ನೆಸ್ಸು ಪ್ರತಿಯೊಂದು ಈಗ ಸೂಸೈಡ್ ಮಾಡ್ಕೊಂಡಿರೋ ಹುಡುಗಿಗಿತ್ತು. ಅವ್ರ ತಂದೆ ತಾಯಿ ಅವಳಿಗೆ ಕಂಪ್ಯೂಟರ್ ಕೊಡಿಸಿರ್ಲಿಲ್ಲ, ಇಂಟರ್ನೆಟ್ ಕೊಡಿಸಿರ್ಲಿಲ್ಲ, ಬಟ್ ಅದು ಮೊಬೈಲ್ ಕೂಡ ಕೊಡಿಸಿರ್ಲಿಲ್ಲ. ಆ ಟೆಂಪ್ಟೇಷನ್ ಇರುತ್ತೆ, ಏನೋ ದಟ್ ಕಮಿಂಗ್ ಏಜ್. ಅಲ್ಲ, ಅವ್ರಿಗೆ ಕೇಳಿದ ಪ್ರಶ್ನೆನೇ ನಿಮಗೂ ಕೇಳ್ತಾ ಇದ್ದೀನಿ ನಾನು. ಈಗ ತಂದೆ ತಾಯಿ ಇವತ್ತು ನೀವು ವಾಪಸ್ ಹೋದ್ಮೇಲೆ ಇವತ್ತಿಂದ ನೀನು ಫೇಸ್ಬುಕ್ ಪ್ರೊಫೈಲ್ ಡಿಲೀಟ್ ಮಾಡು ಅಂತ ಹೇಳಿದ್ರೆ ನೀವು ಏನಂತೀರಿ ನೀವು? ಇಲ್ಲ ಸರ್, ಬಿಕಾಸ್ ದೇ ನೋ ಆ್ಯಕ್ಚುಲಿ ನಾನು ಹೆಂಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ಫೇಸ್ಬುಕ್ ಗೊತ್ತು. ಮೈ ಪೇರೆಂಟ್ಸ್ ನೋ ಅಬೌಟ್ ಇಟ್, ಮೈ ಸಿಬ್ಲಿಂಗ್ಸ್ ನೋ ಅಬೌಟ್ ಇಟ್, ಸೊ ದೇ ಹ್ಯಾವ್ ನೋ ಕ್ವಾಮ್ಸ್ ಅಬೌಟ್ ಇಟ್. ಅದಕ್ಕೇನು ಇದು ಮಾಡೋದಿಲ್ಲ. ಬಟ್ ದೇ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ದೇ ಟೆಲ್ ಮಿ ಈ ಥರ ನಡೀತಾ ಇದೆ ಕೇಸಸ್ ಅಂತ. ವೆನ್ ಐಮ್ ಅವೇರ್. ಓಕೆ ಫೈನ್, ಇನ್ನೊಂದು ಸಿಚುವೇಶನ್ ಹೇಳ್ತೀನಿ. ಇವತ್ತು ನಿಮ್ಮ ತಂದೆ ನಿಮ್ಮನ್ನು ಕರೆದು ನಿನ್ನ ಫೇಸ್ಬುಕ್ ಪಾಸ್ವರ್ಡ್ ಕೊಡು ಅಂದರೆ ಕೊಟ್ಬಿಡ್ತೀರಾ? ಹಾಂ ಸರ್, ಕೊಡ್ತೀನಿ. ಕೊಡ್ತೀರಾ? ರಕ್ಷಾ ಕೊಡ್ತೀರಾ ನೀವು? ಹಾಂ, ಖಂಡಿತ ಕೊಡ್ತೀನಿ. ನೀವು ಕೊಡ್ತೀರಾ? ಕೊಡ್ತೀನಿ. ಒಪ್ತೀರಾ ಮೇಡಮ್ ನೀವು ಹೇಳೋದನ್ನ? ಕೊಡ್ತಾರೆ. ಆಮೇಲೆ ಅವ್ರಿಗೆ ಅದೇ ಅವ್ರು ಮಾತಾಡೋದು ದೊಡ್ಡದೇ ಗೊತ್ತಾಗುತ್ತೆ, ಅವ್ರಿಗೆ ಮೆಚುರಿಟಿ ಇರುತ್ತೆ ಅಂತ. ಸೊ ತಂದೆ ತಾಯಿ ಈ ಹುಡುಗಿಗೂ ಅಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಬೆಳೆಸಿರ್ಬೋದು. ನಮ್ಮ ತಂತ್ರಜ್ಞರು ಹೇಳ್ದಂಗೆ ಸೆನ್ಸಿಟಿವ್ ನೇಚರ್ನ ಬೆಳೆಸ್ಕೊಂಡ್ರವರು, ಮತ್ತು ತುಂಬ ಸೂಕ್ಷ್ಮ ಜೀವಿಗಳು ಚಿಕ್ಕ ವಯಸ್ಸಿಂದ ಅವ್ರಿಗೆ ಸ್ಟ್ರಾಂಗ್ ಮೆಂಟ್ಯಾಲಿಟಿನ ಬೆಳೆಸ್ದೆ. ಸೊ ನನ್ನ ಮಗಳಿಗೆ ಎಲ್ಲ ಫೆಸಿಲಿಟಿ ಕೊಟ್ಬಿಟ್ಟೆ ಅಂತ ಕಷ್ಟನೇ ತಿಳಿಸ್ಕೊಡ್ದಿರ, ಅವಳಿಗೆ ನೋವನ್ನೇ ತಿಳಿಸ್ಕೊಡ್ದಿರ, ನನ್ನ ಮಗನ ನಾನಂತೂ ಹತ್ಕೊಂಡು ಬೆಳೆದೆ ಜೀವನದಲ್ಲಿ, ನನ್ನ ಮಕ್ಕಳು ಅಳಬಾರ್ದು, ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತ ಬೆಳೆಸಿದ್ರೆ ಅವ್ರಿಗೆ ಯಾವುದೋ ಒಂದು ತಕ್ಷಣ ಜೀವನದಲ್ಲಿ ಕಷ್ಟ ಬಂದಾಗ ಜೀವನನೇ ಮುಳುಗೋಯ್ತು ಅಂದ್ಕೊಳ್ತಾರೆ. ಅಷ್ಟು ಸೂಕ್ಷ್ಮ ಜೀವಿಗಳಾಗಿ ಬೆಳೆಸಲೇಬಾರ್ದು. ಫೆಸಿಲಿಟೀಸ್ ಕೊಡೋದ್ರ ಜೊತೆಗೆ ನೋವನ್ನು ತೋರಿಸ್ಕೊಡ್ಬೇಕು ಮಕ್ಕಳಿಗೆ. ಆಮೇಲೆ ಮ್ಯಾಮ್ ಹೇಳ್ದಂಗೆ ಪನಿಷ್ಮೆಂಟ್ ಇಸ್ ಮಸ್ಟ್. ಸೊ ಯಾರು ತಪ್ಪು ಮಾಡ್ತಾರೋ ಮುದ್ದು ಮಾಡಿಬಿಟ್ಟು 10 ಫೆಸಿಲಿಟೀಸ್ ಕೊಟ್ಬಿಟ್ಟು ತೊಗೊಂಬಿಡು ಅಂತ ಬೆಳೆಸೋದಲ್ಲ, ಪನಿಷ್ಮೆಂಟ್ ಕೊಡಲೇಬೇಕು ಮಕ್ಕಳಿಗೆ. ಎಲ್ಲರೂ ಹಾಗೆ ಬೆಳೆದಿರೋದು. ಮನುಷ್ಯನಿಗೆ ಸುಖ ದುಃಖ ಎರಡೂ ಜೊತೆಯಲ್ಲಿರಬೇಕು. ಎಸ್ ಡಾಕ್ಟ್ರೆ, ಈಗ 3 ಜನ ಹೇಳಿದ್ರು ಅಕಸ್ಮಾತ್ ನಮ್ಮ ತಂದೆ ತಾಯಿ ಫೇಸ್ಬುಕ್ ಪಾಸ್ವರ್ಡ್ ಕೇಳಿದ್ರೆ ನಾವು ಕೊಟ್ಬಿಡ್ತೀವಿ ಅಂತ. ಇಸ್ ಇಟ್ ದ ಜನರಲ್ ಟೆಂಡೆನ್ಸಿ ಇವತ್ತಿನ ಹುಡುಗಿಯರು ಫೇಸ್ಬುಕ್ ಪಾಸ್ವರ್ಡ್ ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದ ಪಾಸ್ವರ್ಡ್ಗಳ ವಿಷಯದಲ್ಲಿ ಅದನ್ನು ನಮ್ಮ ತಂದೆ ತಾಯಿ ಜೊತೆ ಶೇರ್ ಮಾಡ್ಕೊಳ್ತೀನಿ, ನನಗೆ ಮುಚ್ಚಿಡುವಂಥದ್ದು ಏನೂ ಇಲ್ಲ ಅಂದ್ಕೊಳ್ತಾರೋ, ಅಥವಾ ಬಂದು ನೀನು ಏನು ಚಾಟ್ ಮಾಡ್ತಿದ್ಯಾ, ನಿನ್ನ ಪಾಸ್ವರ್ಡ್ ಕೊಡು ಅಂದರೆ ಇದು ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂದ್ಕೊಳ್ತಾರೋ? ಅದು ಏನಾದ್ರು ಮುಚ್ಚಿಡಬೇಕಾದ್ರೆ ಐ ರಿಯಲಿ ಆ್ಯಕ್ಚುಲಿ ಐ ಅಗ್ರಿ ವಿತ್ ದಿಸ್ ಪೀಪಲ್ ಹೂ ಆರ್ ಇನ್ ದಿಸ್ ಸ್ಟುಡಿಯೋ. ಅವ್ರು ಕೊಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಳ್ಳೆಯದು. ಅದು ಇಸ್ ಒನ್ ವೇ ಆಫ್ ಅಟ್ಲೀಸ್ಟ್ ನಾವು ಅದನ್ನು ನೋಡ್ಬೋದಲ್ವ. ಸೊ ಅದಲ್ಲಿ ಏನು ಮಾತಾಡೋದೇನಿದೆ ನಾವು ನೋಡಿದ್ದೀವಿ, ಅದು ಏನು ಅನ್ನೋದು ನಮಗೂ ಗೊತ್ತಾಗುತ್ತಲ್ವ. ಪಾಸ್ವರ್ಡ್ ಕೊಡಲಿ, ದಟ್ ಈಸ್ ಅದು ಒನ್ ವೇ ಆಫ್ ಮಾನಿಟ್ರಿಂಗ್. ಮತ್ತು ಅದಲ್ದಲ್ಲೇ ಏನಾಗುತ್ತೆ ಅಂದರೆ ಅನ್ಕಂಡೀಷನ್ ಲವ್, ಹೇಗೆ ರೂಪಾ ವಾಸ್ ಟೆಲಿಂಗ್, ಅನ್ಕಂಡೀಷನ್ ಲವ್. ನೀವು ಹೊಡೆದ್ರು ನಾವು ಹೊಡ್ಸ್ಕೊಂಡು ನಿಮ್ಗೆ ಪ್ರೀತಿ ಮಾಡ್ತೀನಿ, ಅದು ತಂದೆ ಮಗಳಿಗೆ, ತಾಯಿ ಮಗಂಗೆ. ಇದು ಇಟ್ ಈಸ್ ದ ಮೇನ್ ಥಿಂಗ್ ಅಕ್ರಾಸ್ ಎನಿ ಕೈಂಡ್ ಆಫ್ ಸೈಕ್ಯಾಟ್ರಿಕ್ ಇಶ್ಯೂಸ್. ಹದಿಹರೆಯದಲ್ಲೂ ಕೂಡ, ಮದುವೆ ಆದಮೇಲೂ ಕೂಡ. ಯಾಕಂತಂದರೆ ಮದುವೆ ಆಗೋಕ್ಕಿಂತ ಮುಂಚೆ ತಂದೆ ಎಲ್ಲ
ಪ್ರಯತ್ನ ಮಾಡಿರ್ತಾನೆ, ಎಷ್ಟಾಗುತ್ತೋ ಅಷ್ಟು ನಾನು ಕಷ್ಟಪಟ್ಟಿದ್ದೀನಿ ಅವ್ರು ಹೇಳಿದಾಗೆ ನೀವು ಕಷ್ಟಪಡಬೇಡ ಅಂತ ಎಲ್ಲ ಪ್ರಯತ್ನ ಮಾಡಿರ್ತಾರೆ. ಅದು ತುಂಬ ಕಷ್ಟ ಆಗುತ್ತೆ ಮುಂದೆ ಜೀವನದಲ್ಲಿ. ಅದು ಅನ್ಕಂಡೀಷನಲ್ ಅವು ಗಂಡ ಕೊಡೋಕ್ಕಾಗಲ್ಲ, ಅವ್ರು ಹೊಡೆದ್ರೆ ಇನ್ನೊಂದು 10 ಏಟು ಅಥವಾ 5 ಏಟು ಇನ್ನೂ ಜಾಸ್ತಿ ಗಲಾಟೆನೇ ಆಗ್ಬಿಡ್ಬೋದು. ಸೊ ಅವಾಗ ಏನಾಗುತ್ತೆ, ಈಗ ಡೈವರ್ಸ್ ರೈಸ್ ಆಗ್ತಿರೋದೇ ಈಗ ಇದು ನನ್ನ ಸ್ವಾತಂತ್ರ್ಯ ನಾನು ಅಲ್ಲಿ ಎಲ್ಲಿದೆ, ಅಲ್ಲಿ ನಾ ಸತ್ತರೆ ಸ್ವರ್ಗ, ಅಲ್ಲಿ ಏನಾಗಿದೆ ಅಂತಂದರೆ ಈ ಗಂಡ ಹೆಂಡತಿ ವಿಚಾರದಲ್ಲಿ ಅಥವಾ ಯಾವುದೋ ನೋಡೋದ್ರಲ್ಲಿ ನಾನು ಎಂಬ ಹಾಂ ಹೋಗ್ತಾ ಇದೆ. ಎಲ್ಲದನ್ನು ಪೇರೆಂಟ್ಸು ನಾವು ಹೀಗೆ ಮಾಡ್ತೀವಿ, ಇಷ್ಟೇ ಗೆರೆ ಎಳಿತೀವಿ, ಅವ್ರು ಹೀಗೆ ನಡ್ಕೋಬೇಕು ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಫೈನಲಿ ಅಲ್ಟಿಮೇಟ್ಲಿ ಒನ್ ಹ್ಯಾಸ್ ಟು ಲರ್ನ್ ಬೈ ಒನ್ಸ್ ಓನ್ ಎಕ್ಸ್ಪೀರಿಯನ್ಸ್. ಅವರು ಫೇಸ್ಬುಕ್ನಲ್ಲಿ 1-2 ತಿಂಗಳು ಅಥವಾ ಎಷ್ಟು ತಿಂಗಳು ಇದು ಮಾಡ್ತಾರೋ, ಇಂಟ್ರ್ಯಾಕ್ಟ್ ಮಾಡ್ತಾರೋ, ಅವ್ರಿಗೆ ಕೈ ಸುಟ್ಟ ಅನುಭವಗಳು ಆದ್ರೇ ಅವ್ರು ಕಲಿಯೋದು. ಸೊ ಒನ್ ಹ್ಯಾಸ್ ಟು ಲರ್ನ್ ಟು ಫೇಸ್ ದಿಸ್ ರಿಜೆಕ್ಷನ್. ಯಾರೋ ಒಬ್ರು ರಿಜೆಕ್ಟ್ ಮಾಡಿದ್ರು ಅಥವಾ ಕೆಟ್ಟದಾಗ ಕಮೆಂಟ್ ಮಾಡಿದ್ರು, ಅದನ್ನು ಕಲಿಸುತ್ತೆ ಜೀವನ, ಕಲ್ತ್ಕೊಳ್ಳಬೇಕು. ತೀರಾ ಕೆಲವು ಮಾನಸಿಕ ಸಮಸ್ಯೆಗಳಿದ್ದವರು ಮುಂಚೆನೇ ಅವರು ಖಿನ್ನತೆಗೊಳಗಾಗಿ ಈ ಥರ ಎಕ್ಸ್ಟ್ರೀಮ್ ಸ್ಟೆಪ್ಸ್ ಸೂಯಿಸೈಡ್ಗೆ ಹೋಗ್ತಾರೆ. ಇಲ್ಲದಿದ್ದರೆ ಲೈಫ್ ಈಸ್ ಫೈನಲಿ ಎ ಚಾಲೆಂಜ್. ಈಗ ಕಟ್ ಥ್ರೋಟ್ ಕಾಂಪಿಟೇಷನ್ ಎಲ್ಲ ಕಡೆ ಆಪರ್ಚುನಿಟೀಸ್ ಇದೆ, ಬಟ್ ಹಾಗೆ ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ. ಸೊ ಸಕ್ಸಸ್ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಫೇಲಿಯರ್ಸು ಆಗಿರುತ್ತೆ. ನೀವು ಸಾರಾಸಗಟಾಗಿ ಇಂಟರ್ನೆಟ್ ಆಕ್ಸೆಸಿಬಿಲಿಟಿಯಿಂದ ಡಿಸ್ಕನೆಕ್ಟ್ ಮಾಡೋದನ್ನು ಬೆಂಬಲಿಸೋದಿಲ್ಲ. ಇಲ್ಲ, ನೀವು ಇಂಟರ್ನೆಟ್ ಆಕ್ಸೆಸಿಬಿಲಿಟಿನೇ ಇಲ್ಲ ನಿಮಗೆ, ನೀವು ಇಂಟರ್ನೆಟ್ ಯೂಸ್ ಮಾಡೋದಿಲ್ಲ ಅಂತ ಇಲ್ಲ. ಇಂಟರ್ನೆಟ್ ಈಗ ಬೇಕಾಗತ್ತೆ, ಯಾಕಂದರೆ ಅದು ಇಲ್ಲದೆ ಪ್ರಪಂಚ ನಡೆಯೋಲ್ಲ ಅಂತಿಲ್ಲ. ಬಟ್ ಫಾರ್ ಅಡ್ವಾನ್ಸ್ಮೆಂಟ್, ವಿತ್ ಅಡ್ವಾನ್ಸ್ಮೆಂಟ್ ವಿ ಡೆಫಿನೆಟ್ಲಿ ರಿಕ್ವೈರ್. ಸೊ ಒಂದು ಏಜ್ ಫಿಕ್ಸ್ ಮಾಡಬೇಕಾಗತ್ತೆ. ಬಹುಶಃ 18 ಅಂದರೆ ಟೀನೇಜರ್ಸ್ ಕೇಳಲಿಕ್ಕಿಲ್ಲ. ಸಮ್ವೇರ್ ಅಟ್ಲೀಸ್ಟ್ 12-13 ಇಸ್ ಐಡಿಯಲ್, ಆರ್ ಮೇ ಬಿ 14-15. ಬಟ್ ಫೇಸ್ಬುಕ್ಕಲ್ಲೇ ಇದೆ ಆ ಏಜ್ ಲಿಮಿಟ್ ಇವಾಗಿದೆ. ಇಫ್ ಯು ಆರ್ ಬಿಲೋ 16 ಯು ಕಾಂಟ್ ಓಪನ್ ಅಂತ. ಬಟ್ ಆದರೂ ಫೇಕ್ ಇದು ಏಜ್ ಕೊಟ್ಟು ಮಾಡ್ತಾರೆ. ಬುದ್ಧಿವಂತ ಮಕ್ಕಳು 7th ಸ್ಟ್ಯಾಂಡರ್ಡಲ್ಲೂ ಉಪಯೋಗಿಸ್ಕೊಳ್ತಾರೆ. ಸೊ ಅದು ಹಾಗೆ ನಾವು ತಂತ್ರಜ್ಞಾನನ ಕಟ್ಟಿಟ್ಕೊಂಡ್ಬಿಟ್ಟು ನಾವು ಬೆಳೆಯೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಹಂಗೆ ಆಗೋದಿಲ್ಲ. ಸೊ ಫೇಸ್ಬುಕ್ಕನ್ನು ನಿಲ್ಲಿಸ್ಬಿಡ್ಬೇಕು ಅಂತ ಎಷ್ಟೋ ಜನ ಮಕ್ಕಳು ಇವತ್ತು ಇಂಟರ್ನೆಟ್ಟಲ್ಲೇ ಎಷ್ಟೊಂದು ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಪ್ರಪಂಚದಾದ್ಯಂತ ಆಗ್ತಾ ಇರೋಂಥ ವಿಷಯಗಳನ್ನ ತಿಳ್ಕೊಳ್ಳೋದು. ಆಮೇಲೆ ಫೇಸ್ಬುಕ್ಕನ್ನು ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡ್ರೆ ಅದು ಪಾಸಿಟಿವ್ ಆಗಿರುತ್ತೆ. ಇವಾಗ ನನಗೇನೆ 1000 ಜನ ಪಾಪ ರಿಕ್ವೆಸ್ಟ್ಗಳು ಕಳಿಸಿರ್ತಾರೆ. ನಾನು ಎಲ್ಲ ಕ್ಲಿಕ್ ಮಾಡ್ಕೊಂಡು ಎಲ್ಲೋ 3 hours ಆಗೋಯ್ತು ಅಂತ ಆಫ್ ಮಾಡ್ಬಿಟ್ಟು ಹೊರಟೋದ್ರೆ ಮಿಕ್ಕಿದವ್ರು ನಂಗೆ ಮೆಸೇಜ್ ಕಳಿಸ್ತಾರೆ, ಯಾಕೆ ಮೇಡಮ್ ನನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ. ಸೊ ಅವ್ರಿಗೆ ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ರಾತ್ರಿ 3 ಗಂಟೆ ಆದರೂ ನಿದ್ದೆ ಮಾಡಿರಲ್ಲ, ಇನ್ನೂ ಆನ್ಲೈನಲ್ಲಿ ಇರ್ತಾರೆ. ನಾವು ಆನ್ಲೈನ್ಗೆ ಹೋದ ತಕ್ಷಣ ಆ ಟೈಮ್ ಕೂಡ ಜ್ಞಾಪಕ ಇಟ್ಕೊಳ್ತಾರೆ. ಮೇಡಮ್ ನೀವು 12 ಗಂಟೆಗೆ ಆನ್ಲೈನ್ ಬಂದಿದ್ರಿ, ಆದರೆ ನನಗೆ ಮೆಸೇಜ್ ಕಳಿಸ್ಲಿಲ್ಲ. ಸೊ ಅವ್ರಿಗೆ ಏನು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋ ಸೀರಿಯಸ್ನೆಸ್ನ ಆ ಕಡೆ ಬೆಳೆಸ್ಕೊಳ್ದಿರ ಇದೊಂದು ಅಡಿಕ್ಷನ್, ಈ ಚಟಕ್ಕೆ ಒಳಗಾಗ್ತಾರಲ್ಲ, ಸಿಗರೇಟ್ ಸೇದೋದು, ಕುಡಿಯೋದು, ಆ ಥರ. ಸೊ ಫೇಸ್ಬುಕ್ಕಲ್ಲಿ ಎಷ್ಟು ಜನದ ಜೊತೆ ಏನು ಮಾತಾಡ್ತಾರೆ, ಅದರಿಂದ ಏನು ಉಪಯೋಗ ಅನ್ನೋದೇನು ಅವ್ರ ತಲೆಗೆ ಹೋಗಿರಲ್ಲ. ಸುಮ್ಮನೆ ನಾವು ಚಾಟ್ ಮಾಡಬೇಕು ಅಂತ ಎಲ್ಲ ವಿಚಾರಗಳನ್ನೂ ಹಾಕ್ಕೊಳ್ತಾರೆ. ಇದೇ ಥರ ಒಂದು 2-3 ಕೇಸ್ ಆಯಿತು. ಸೊ ಯಾರೋ ಬಾಯ್ ಫ್ರೆಂಡ್ 10 ವರ್ಷದ ಹಿಂದೆ ಇದ್ದ ಬಾಯ್ ಫ್ರೆಂಡು ಈ ಹುಡುಗಿ ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೂ ಅವನ ಜೊತೆ ತೆಗೆಸ್ಕೊಂಡಿದ್ದ ಫೋಟೋನ ಪಬ್ಲಿಕ್ ವಾಲ್ ಮೇಲೆ ಹಾಕಿದ್ದ. ಸೊ ಅವ್ರೇನು ಅಂದರೆ ಎಲ್ಲ ನೆಗೆಟಿವ್ ಆಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಮಗೆ ಸಿಗ್ತಾ ಇರೋಂಥ ತಂತ್ರಜ್ಞಾನ ಮತ್ತು ಬೆಳವಣಿಗೆ. ಫೇಸ್ಬುಕ್ ಅನ್ನೋದು ಬೆಂಕಿ ಪೊಟ್ಟಣ ಇದ್ದಾಗ ಅದರಿಂದ ದೀಪನೂ ಹಚ್ಬೋದು, ಬೆಂಕಿನೂ ಹಚ್ಬೋದು. ಏನು ಮಾಡ್ತೀವಿ ಅನ್ನೋದು ಅವ್ರಿಗೆ ಉದ್ಧಾರ ಆಗೋದು. ಎಷ್ಟು ಸಲ ಲಾಗಿನ್ ಆಗ್ತೀರಿ ನೀವು? Actually, ನಾನು ಮಂತ್ಲಿ ಒನ್ಸ್ ಲಾಗಿನ್ ಆಗ್ತೀನಿ, ಟು ಬಿ ವೆರಿ ಫ್ರ್ಯಾಂಕ್. ಇಟ್ಸ್ ನಾಟ್ ನೆಸೆಸರಿ ದಟ್ ಒಬ್ರೊಬ್ರು ತುಂಬಾ ಅಡಿಕ್ಟ್ ಆಗಿರ್ತಾರೆ. 24 hours ಆನ್ಲೈನಲ್ಲಿ ಇರೋದು, ಕಮೆಂಟ್ಸ್ ಕೊಡೋದು. ಬಟ್ ಸ್ಕೂಲಲ್ಲಿರೋ ಮಕ್ಳಿಗೆ ಇಟ್ಸ್ ನಾಟ್ ನೆಸೆಸರಿ. ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸ್ ಇರ್ತಾರೆ. ಸ್ಕೂಲ್ ಬಿಟ್ಟು ಬಂದಿದ್ದಾದ್ಮೇಲೆ ನಮಗೆ ಫ್ರೆಂಡ್ಸ್ ಅವ್ರ ಕಾಂಟ್ಯಾಕ್ಟ್ ಹೋಗುತ್ತೆ, ಅವಾಗ ಸೋಷಿಯಲ್ ನೆಟ್ವರ್ಕ್ ಇಟ್ಕೊಂಡು ಅವ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕೆ ಸೋಷಿಯಲ್ ನೆಟ್ವರ್ಕ್ ಬೇಕು ಹೊರತು ಸ್ಕೂಲ್ ಆದ್ಮೇಲೆ ಮಾಡೋದೇ. ಇಂಟರ್ನೆಟ್ ನೆಸೆಸರಿ, ಬಟ್ ಫೇಸ್ಬುಕ್ ಇಸ್ ನಾಟ್ ನೆಸೆಸರಿ ಅಪ್ ಟು ಸರ್ಟನ್ ಏಜ್. ಈಗ ಕೂಡ ನನಗೆ ಅಂತ ನನ್ನ ಲೈಫ್ನಲ್ಲಿ ಪಾಸಿಟಿವ್ ಬದಲಾವಣೆಗೆ ಫೇಸ್ಬುಕ್ ಅಗತ್ಯ ಅಂತ ಅನ್ಸಲ್ಲ. ಅಫ್ಕೋರ್ಸ್ ಇಂಟರ್ನೆಟ್ ಅಗತ್ಯ, ಯಾಕಂದರೆ ಎಷ್ಟೋ ಸುದ್ದಿಗಳು, ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ನಾವು ಸರ್ಚ್ ಮಾಡ್ತೀವಿ. ಮೆಡಿಸಿನ್ಗೆ ರಿಲೇಟೆಡ್ ಇರ್ಬೋದು, ಸರ್ಚ್ ಮಾಡ್ತೀವಿ. ಬಟ್ ಫೇಸ್ಬುಕ್ಕಲ್ಲಿ ಫೈನ್, ಕಳೆದು ಹೋದ ಫ್ರೆಂಡ್ಸ್ ಅಂದರೆ ಕಾಲೇಜ್ ಮುಗಿಸಿದ ನಂತರ ರೀಕನೆಕ್ಟ್ ಮಾಡಲಿಕ್ಕೆ ಹೂವೆವರ್ ಲೋನ್ಲಿನೆಸ್ ಫೀಲ್ ಆಗ್ತಿರ್ತಾರಲ್ಲ ಸರ್, ಯಾರೂ ಫ್ರೆಂಡ್ಸ್ ಇರಲ್ಲ, ಯಾರೂ ಗೊತ್ತಿಲ್ಲದೆ ಇರೋರು, ಅದು ಪಾಸಿಟಿವ್ ಆಗಿ ವರ್ಕು ಆಗಿದೆ. ಅವ್ರು ಎಷ್ಟೊಂದು ಜನ ಹೋಗ್ಬಿಟ್ಟು ನನ್ನ ನೋವು ಯಾರಿಗೂ ಹಂಚ್ಕೊಳ್ಳೋಕ್ಕಲ್ಲ ಅಂತ ಅನ್ನೋನ್ ಹೆಸರಲ್ಲೇ ಪಾಪ ಏನೇನೋ ಅವ್ರು ಹಾಕೋತಾರೆ. ನಾವು ಯಾರೋ ಏನೋ ಚೆನ್ನಾಗಿ ಮಾತಾಡ್ಸೋದೆ ಅವ್ರು ಖುಷಿ ಕೊಟ್ಟು ಮೋಟಿವೇಟ್ ಮಾಡಿರ್ಬೋದು. ಸೊ ಆ ಥರ ಮೋಟಿವೇಟ್ ಮಾಡ್ಕೊಂಡಿರೋಂಥದ್ದು ಇದೆ. ಆದರೆ ನಾವು ಆ ಮಕ್ಕಳು ಯಾವ ಥರ ತಗೊಳ್ತಾರೆ ಅಂತ ಅನ್ನೋದು. ಬಟ್ ಫೈನಲಿ ಅವ್ರಿಗೆ ಅದು ಗೊತ್ತಾದಾಗ ಏನಾಗುತ್ತೆ, ಅದೊಂದು ಇಟ್ ಇಸ್ ಅ ಫಾಲ್ಸ್ ಬಬಲ್ ಕ್ರಿಯೇಟೆಡ್. ಹೌದು, ಎಲ್ಲ ಅಷ್ಟೇ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಫೇಸ್ಬುಕ್ ಅನ್ನೋದು ಯೂಸ್ ಯಾವಾಗ ಆಗುತ್ತೆ, ಅಡಿಕ್ಷನ್ ಅನ್ನೋದು ಯಾವಾಗ ಆಗುತ್ತೆ? ಸಾಮಾನ್ಯವಾಗಿ ಒಂದು ದಿನಕ್ಕೆ ಎಷ್ಟು ಸಲ ಲಾಗಿನ್ ಆದರೆ ನಾವು ಅದನ್ನ ಅಡಿಕ್ಷನ್ ಅಂತ ಕರಿತೀವಿ. ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಅಡಿಕ್ಷನ್ ಅಂತ ಕರಿತೀವಿ. ಒಂದು ಫೋಟೋಗೆ ಇಷ್ಟೇ ಲೈಕ್ ಬಂದರೆ ಯೂಸು, ಅಥವಾ ಇದಕ್ಕಿಂತ ಹೆಚ್ಚಿಗೆ ಬರಬೇಕು ಅಂತ ನಿರೀಕ್ಷೆ ಮಾಡೋದು, ಆವಾಗ ಅದು ಅಡಿಕ್ಷನ್ ಆಗುತ್ತಾ, ಚಟ ಆಗುತ್ತಾ? ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ.